ಅವರಿಗೆ ಬೇಕಾಗಲ್ಲ ನೀವು ಹೊರಗೆ ಬರೋದು ನಮ್ಮವರು ಮುಂಬಯಿಯ ಶ್ರೀ ಕಚೇರಿ ಸದಾನಂದ ನಾಯಕರವರು, ಪುಣೆಯ ವಿನಸ್ ಗ್ರೂಪ್ನ ಶ್ರೀ ಸದಾನಂದ ನಾಯಕರವರು, ಕಟಪಾಡಿಯ ಶ್ರೀ ವಿಜಯ ಇಂಡಸ್ಟ್ರೀಸ್ನ ಶ್ರೀ ಸತ್ಯೇಂದ್ರ ಪೈಯವರು ಇವರೆಲ್ಲರ ಸಮ್ಮೇಳನದೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆಲವು ಗಣ್ಯರು ಮತ್ತು ಸಚಿವರುಗಳು, ಮಾನ್ಯ ಮಂತ್ರಿಗಳು, ಹಾಗೆ ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು ಎಲ್ಲ ಸಾರ್ವಜನಿಕರಿಗೆ ಸಂತೋಷಪಡ್ತಿದ್ದೇವೆ. ಅಧಿವೇಶನಗಳಲ್ಲಿ ಬನ್ನಿ ಪಡೆದ ಬಳಿಕ ಈ ಸುಂದರವಾದ ವೇದಿಕೆಯಲ್ಲಿ 3ನೇ ದಿನದ ಧಾರ್ಮಿಕ ಸಮಾವೇಶವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಯಾರು ನಿಲ್ಬೇಡಿ, ದಯವಿಟ್ಟು ಮಗನ ಹೇಳ್ತಿದ್ದೇವೆ, ಎಲ್ಲ ಕೂತ್ಕೊಳ್ಳಿ. ಉಡುಪಿಯ ಶ್ರೀ ಅಧೋಕ್ಷಜ ಪೇಜಾವರ ಮಠದ ಮಠಾಧಿಪತಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಗಮನ ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಈ ಕ್ಷೇತ್ರದ ಮಹಿಮೆ ಎನಿಸಿಕೊಂಡಿದೆ. ಅವಿಸ್ಮರಣೀಯವಾದಂತಹ ಈ ದಿನ ಚಕ್ರದ ಗದಗ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಗವಂತನ ಈ ಪುಣ್ಯೋತ್ಸವದಲ್ಲಿ
ಭವ್ಯ ಬಂಧುಗಳೇ, ಐತಿಹಾಸಿಕ ನಾರವಿ ಶ್ರೀ ಸೂರ್ಯನಾರಾಯಣ ದೇವರ ದಿವ್ಯ ದರ್ಶನವನ್ನ ಪಡೆದ ಬಳಿಕ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವಂತಹ ಬಿ.ಎಸ್. ಯಡಿಯೂರಪ್ಪನವರವರು ಹಾಗೆ ಈ ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ಹೊರನಾಡು ಆದಿಶಕ್ತಿ ಪ್ರತಿಷ್ಠಾದಿನದಂತೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವಂತಹ ಬಿ.ಎಸ್. ಯಡಿಯೂರಪ್ಪನವರು ಆಗಮಿಸಿರುವುದು ನಮ್ಮೂರ ಜನರ ಎಲ್ಲ ಮಹಾಭಾಗ್ಯ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅವರನ್ನು ಗೌರವಪೂರ್ವಕವಾಗಿ ನಮ್ಮ ಸಮಿತಿಯ ಸರ್ವ ಸದಸ್ಯರು ವೇದಿಕೆಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಅಧ್ಯಕ್ಷ ವಹಿಸುತ್ತಿರುವಂತಹ ಶ್ರೀ ಜಿ ಭೀಮೇಶ್ವರ ಜೋಶಿ ಅವರು, ಬಂಧುಗಳು, ಭಗವಂತನ ಸ್ಮರಣೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಮುಂದೆ ನವೀಕರಣಗೊಂಡು ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಂಭ್ರಮದ 3ನೇ ದಿನದಲ್ಲಿ ನಾವಿದ್ದೇವೆ. ನಾಳೆ ಶ್ರೀ ಸೂರ್ಯನಾರಾಯಣ ದೇಗುಲವು ಆ ದಿನ ಸುಮಾರು 20,000ದಿಂದ 25,000ದಷ್ಟು ಭಕ್ತ ಸ್ತೋಮ ಈ ಹಳ್ಳಿಯಲ್ಲಿ ಬಂದು ಸೇರುತ್ತದೆ ಎಂದರೆ ಇವತ್ತಿನ ಈ ಚರಿತ್ರಾರ್ಹವಾದಂತಹ ಸಮಾರಂಭಕ್ಕೆ ಪೂಜ್ಯ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಭಾಗವಹಿಸುತ್ತಿರುವುದು ಇಲ್ಲಿಯ ಭಕ್ತ ಜನಮಂತ್ರಿಗಳೆಂದೇ ಖ್ಯಾತರಾದ ಸನ್ಮಾನ್ಯ ಯಡಿಯೂರಪ್ಪನವರು ಇಂದಿನ ಸಮಾರಂಭಕ್ಕೆ ಆಗಮಿಸಿದ್ದರಿಂದ ಇಡೀ ಸಮಾರಂಭಕ್ಕೆ ವಿಶೇಷವಾದ ಘನತೆ ಮತ್ತು ಶೋಭೆ ಬಂದಿದೆ. ಪ್ರತಿಷ್ಠೆಯ ಪುಣ್ಯದ ದಿವಸವೇ ಅವರಲ್ಲಿ ಆಗಮಿಸಿದ್ದು ದೇವರ ಸಂಕಲ್ಪವೇ ಇರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆಲ್ಲ ಗೊತ್ತಿದೆ, ಅಧಿಕಾರ ಸ್ವೀಕರಿಸಿದ ಅಂದಿನಿಂದ ಸವಾಲುಗಳು, ಅಗ್ನಿ ಪರೀಕ್ಷೆಗಳು 10 ಹಲವು. ಆದರೂ ಅವರು ಕಿಂಚಿತ್ತೂ ವಿಚಲಿತರಾಗದೆ ಜಗತ್ತಿನ ಏಕೈಕ ಕಣ್ಣಾದ ಸೂರ್ಯನು ಕೀರ್ತಿ, ಪ್ರತಾಪ, ಪ್ರಕಾಶಗಳ ಸಂಕೇತ. ಮಾನ್ಯ ಮುಖ್ಯಮಂತ್ರಿ, ನಿಮ್ಮ ಕೀರ್ತಿ ನಾಡಿಗಾಗಿ ದುಡಿಯುವ ಕೆಚ್ಚದೆ ಇದಕ್ಕೆ ಊನಬಾರದಂತೆ ಪರವಾಗಿ ನಿಮಗೆ ಹಾರ್ದಿಕವಾದ ಸ್ವಾಗತ, ಅಭಿವಂದನೆಗಳು. ನವೀಕರಣ ಸಮಿತಿಯ ಮಾನ್ಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಪಿ. ನಿರಂಜನಾದ್ರಿ ರಾಮೇರಗುತ್ತು ಇವರಿಂದ ಮುಖ್ಯಮಂತ್ರಿಗಳಿಗೆ ಇದೀಗ ಗೌರವಪೂರ್ವಕ ಗೌರವಾರ್ಪಣೆ. ಇಂದಿನ ಸಮಾರಂಭದ ಜಗದೀಶ್ ಅಧಿಕಾರಿಯವರು ಬಂದಿದ್ದಾರೆ, ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸುತ್ತೇನೆ. ನಾರವಿಯ ಲಕ್ಷ್ಮಣ ಬಂಗೇರ ಇವರು ಮಾನ್ಯ ಜಗದೀಶ್ ಅಧಿಕಾರಿ ಇವರನ್ನ